ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯತ್ನಾಳ್ ಅವರು ಹೇಳಿದ ತಕ್ಷಣ ಎಲ್ಲ ಚೇಂಜ್ ಆಗುತ್ತೆ ಅಂತ ಚರ್ಚೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಕ್ಷದಿಂದ ಉಚ್ಚಾಟನೆ ಆದವರು ಅವರ ಸ್ಟೇಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಮಹತ್ವ ರಾಜಕೀಯವಾಗಿ ಪಡೆದುಕೊಳ್ಬಹುದು, ಆದ್ರೆ ಪಕ್ಷದ ವಿಚಾರಕ್ಕಲ್ಲ ಅಂತ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇದೇ ದಾವಣಗೆರೆಯಲ್ಲಿ ಬಿಜೆಪಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಎಸ್ಸಿ ಸಮುದಾಯದ ಒಬ್ಬರಿಗೆ ಟಿಕೆಟ್ ಅನೌನ್ಸ್ ಮಾಡಿತು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತಹ ವಿಚಾರ. ರೇಸಲ್ಲಿದ್ದವರಲ್ಲ, ಚರ್ಚೆ ಆದಂತ ಹೆಸರು ಅಲ್ಲ, ಆದ್ರೂ ಕೂಡ ಅಚ್ಚರಿ ಅನ್ನೋ ರೀತಿಯಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಯಿತು. ಬಟ್ ಬಳಿಕ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಹೊರಗೆ ಸಪೋರ್ಟ್ ಮಾಡ್ತೀವಿ ಅಂದ ನಾಯಕರಲ್ಲೇ ಒಳ ಬೇಗುದಿ ಜಾಸ್ತಿ ಆಗ್ಬಿಟ್ಟಿದೆ. ಶ್ರೀನಿವಾಸ್ ದಾಸರಿ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಶ್ರೀನಿವಾಸ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಶಿಷ್ಯ ಅಂತೆ. ಹೀಗಾಗಿ ರೆಬಲ್ ಬಣದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದಕ್ಕೆ ಬೇಸರಗೊಂಡಿದ್ದಾರೆ. ಒಳಗಡೆ ಕುದಿತಾ ಇದೆಯಂತೆ ರೇಣುಕಾಚಾರ್ಯ ಅಂಡ್ ಟೀಮ್. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಟಿ ಸಮುದಾಯಕ್ಕೆ ಮತ ಇರೋದು ಜಸ್ಟ್ 13ರಿಂದ 14 ಸಾವಿರ ಅಷ್ಟೇ. ಕ್ಷೇತ್ರದಲ್ಲಿ 35ರಿಂದ 40 ಸಾವಿರ ಲಿಂಗಾಯತ ಸಮುದಾಯದ ಮತಗಳಿದೆ. ಹಿಂಗಾಗಿ ಲಿಂಗಾಯತ ಅಜಯ್ ಕುಮಾರ್ಗೆ ಟಿಕೆಟ್ ಅನ್ನ ರೇಣುಕಾಚಾರ್ಯ ಮತ್ತು ಅವರ ತಂಡ ಕೇಳಿತ್ತಂತೆ. ಅಜಯ್ ಕುಮಾರ್ ಬಿಟ್ಟು ಕರಿಯಪ್ಪಗೆ ಟಿಕೆಟ್ ಕೊಟ್ಟಿದ್ದಾರೆ ವರಿಷ್ಠರು. ಇದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆಯಂತ. ನಾಯಕರ ನಡುವಿನ ಒಳಬೇಗುದಿ ಬಿಜೆಪಿಗೆ ಹಿನ್ನಡೆ ಆಗ್ಬಿಡುತ್ತಾ? ಬೈ ಎಲೆಕ್ಷನ್ಗೆ ದಾವಣಗೆರೆ ದಕ್ಷಿಣ ಅಖಾಡ ಏನೋ ಸಿದ್ಧ ಆಗಿದೆ. ಯಾಕೆ ಹಿನ್ನಡೆ ಆಗಬಹುದು ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ, ಜಿಎಂ ಸಿದ್ದೇಶ್ವರ್ ಇದ್ದಾರಲ್ಲ, ಅವರ ಪತ್ನಿಗೆ ಈ ಹಿಂದೆ ಲೋಕಸಭಾ ಟಿಕೆಟ್ ಅನ್ನ ಅನೌನ್ಸ್ ಮಾಡಿತು ಬಿಜೆಪಿ. ಬಟ್ ಅವರ ಪರವಾಗಿ ರೇಣುಕಾಚಾರ್ಯ ಮತ್ತು ಅವರ ಬಣದವರು ಕೆಲಸನೇ ಮಾಡಲಿಲ್ಲ ಅಂತ. ಹಂಗಾಗಿ ಅಲ್ಲಿ ಒಳ ಇಟ್ಕೊಟ್ಟಿದ್ದಾರೆ ಪಕ್ಷದವರು. ಹಂಗಾಗಿ ಬಿಜೆಪಿಗೆ ಸೋಲಾಯಿತು ಅನ್ನುವಂತಹ ವಿಚಾರಗಳು ಚರ್ಚೆ ಆಗಿತ್ತು. ಅಗೇನ್ ಈಗ ಉಪಚುನಾವಣೆಯ ಸಂದರ್ಭದಲ್ಲಿ ಇದೇ ಟೀಮ್ ವಿರೋಧ ಮಾಡ್ತಾ ಇರುವಂತಹ ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ರೆ, ಜಿಎಂ ಸಿದ್ದೇಶ್ವರ್ ಅವರ ಶಿಷ್ಯನಿಗೆ ಟಿಕೆಟ್ ಅನೌನ್ಸ್ ಮಾಡಿದಿರಿ, ಕೆಲಸ ಮಾಡಲ್ಲ, ಖಂಡಿತ ಸೋಲಾಗುತ್ತೆ ಅಂತ ಆಲ್ರೆಡಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಹಂಗಾಗಿ ಕೊನೆಯ ಮೂಮೆಂಟ್ ಅಲ್ಲಿ ಬಿಜೆಪಿ ಏನಾದ್ರೂ ಅಭ್ಯರ್ಥಿನ ಬದಲಾವಣೆ ಮಾಡುತ್ತಾ? ಇದು ಪ್ರಶ್ನೆ ಇದೆ. ಇವರ ಒತ್ತಡದ ಮೇರೆಗೆ ಈ ಅಸಮಾಧಾನಗಳು ಬಂಡಾಯ ಹೇಳೋದಕ್ಕೆ ಶುರು ಮಾಡಿದ್ರೆ ಇದರಿಂದ ಬಿಜೆಪಿಗೆ ನಷ್ಟನೇ ಹೊರತು ಲಾಭ ಅಂತೂ ಆಗಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಅನುಕಂಪದ ಆಧಾರದಲ್ಲಿ ಕಾಂಗ್ರೆಸ್ಗೆ ವರದಾನ ಆಗುವಂತಹ ವಾತಾವರಣ ಇರೋದ್ರಿಂದ ಇದ್ರ ಮಧ್ಯದಲ್ಲಿ ರಿಸ್ಕ್ ತೆಗೆದುಕೊಂಡು ಎಸ್ಟಿ ಸಮುದಾಯಕ್ಕೆ ಸೇರಿರುವ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡ್ತೀರಿ, ಅಲ್ಲಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ವೋಟ್ ಬ್ಯಾಂಕೇ ಇಲ್ಲ, ಜಿಎಂ ಸಿದ್ದೇಶ್ವರ್ ಅವರ ಶಿಷ್ಯ, ನಾವು ಅವ್ರ ಪರವಾಗಿ ಕೆಲಸ ಮಾಡಲ್ಲ ಅಂತ ಒಂದು ಟೀಮ್ ಹೇಳುವಾಗ ಬಿಜೆಪಿಗೆ ಲಾಭಕ್ಕಿಂತ ಅತಿ ದೊಡ್ಡ ನಷ್ಟ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆರಂಭಿಕ ಹಂತದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ.